ನಮಸ್ತೆ ಗೆಳೆಯರೇ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ತಮ್ಮ ಸಿನಿ ಜರ್ನಿಯಲ್ಲಿ ಎಷ್ಟು ರೀಮೇಕ್ ಸಿನಿಮಾಗಳನ್ನು ಮಾಡಿದ್ದಾರೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ. ವಿಡಿಯೋನ ಕೊನೆ ತನಕ ನೋಡಿ. ಗಣೇಶ್ ಅವರು ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟ ಮೊದಲ ಚಿತ್ರ ಚೆಲ್ಲಾಟ. ಇದು 2006ರಲ್ಲಿ ರಿಲೀಸ್ ಆಗಿರುತ್ತೆ. ಥಿಯೇಟರ್ಗಳಲ್ಲಿ 100 ದಿನ ಪ್ರದರ್ಶನ ಕಂಡು ಗಣೇಶ್ ರವರ ಮೊದಲ ಪ್ರಯತ್ನಕ್ಕೆ ಯಶಸ್ವಿ ತಂದುಕೊಟ್ಟ ಈ ಸಿನಿಮಾ ಒಂದು ರೀಮೇಕ್ ಆಗಿರುತ್ತೆ. ಇದು ಮಲಯಾಳಂನಲ್ಲಿ 2003ರಲ್ಲಿ ಬಂದ ಪುಲಿವನ್ ಕಲ್ಯಾಣಂ ಅನ್ನೋ ಚಿತ್ರದ ರೀಮೇಕ್. ಗಣೇಶ್ ರವರ ಇನ್ನೊಂದು ಬ್ಲಾಕ್ ಬಾಸ್ಟರ್ ಸಿನಿಮಾ ಚೆಲುವಿನ ಚಿತ್ತಾರ. ಯಶ್ ನಾರಾಯಣ್ ನಿರ್ದೇಶನ ಮಾಡಿರ್ತಾರೆ. ಅಮೂಲ್ಯ ಹೀರೋಯಿನ್ ಆಗಿ ಮೊದಲ ಬಾರಿಗೆ ಗಣೇಶ್ ಅವರ ಜೊತೆ ಸ್ಕ್ರೀನ್ ಶೇರ್ ಮಾಡಿರ್ತಾರೆ. ಮುಂಗಾರು ಮಳೆ ಆದ ನಂತರ ಇನ್ನೊಂದು ಬ್ಲಾಕ್ ಬಾಸ್ಟರ್ ಕೊಟ್ಟು ಗೋಲ್ಡನ್ ಸ್ಟಾರ್ ಆಗ್ತಾರೆ ಗಣೇಶ್ ಅವರು. ಇದು ಒಂದು ರೀಮೇಕ್ ಚಿತ್ರವಾಗಿದ್ದು 2004ರಲ್ಲಿ ತಮಿಳಿನಲ್ಲಿ ಬಂದ ಕಾದಲ್ ಅನ್ನೋ ಚಿತ್ರದ ರೀಮೇಕ್ ಆಗಿರುತ್ತೆ. ಅದಾದ ನಂತರ 2008ರಲ್ಲಿ ಬಂಗಾಳಿ ಭಾಷೆಯಲ್ಲಿ, ಹಾಗೆ 2010ರಲ್ಲಿ ಮರಾಠಿ ಭಾಷೆಯಲ್ಲಿ, 2015ರಲ್ಲಿ ನೇಪಾಳಿ ಭಾಷೆಯಲ್ಲಿ ಕಾದಲ್ ಚಿತ್ರವನ್ನು ರೀಮೇಕ್ ಮಾಡಿದ್ದಾರೆ. 2010ರಲ್ಲಿ ಗಣೇಶ್ ಅವರ 2 ರೀಮೇಕ್ ಚಿತ್ರಗಳು ರಿಲೀಸ್ ಆಗ್ತವೆ. ಅದರಲ್ಲಿ ಮೊದಲನೆಯದು ಉಲ್ಲಾಸ ಉತ್ಸಾಹ. ದೇವರಾಜ್ ಪಾಲನ್ ಎನ್ನುವರು ನಿರ್ದೇಶನ ಮಾಡಿದ್ದ ಉಲ್ಲಾಸ ಉತ್ಸಾಹ 2008ರಲ್ಲಿ ತೆಲುಗಿನಲ್ಲಿ ಬಂದ ಉಲ್ಲಾಸಂಗ ಉತ್ಸಾಹಂಗದ ಅನ್ನೋ ಚಿತ್ರದ ರೀಮೇಕ್ ಆಗಿರುತ್ತೆ. ಅದೇ ವರ್ಷ ಗಣೇಶ್ ಅವರ ಇನ್ನೊಂದು ರೀಮೇಕ್ ಚಿತ್ರ ರಿಲೀಸ್ ಆಗುತ್ತೆ, ಅದು ಏನೋ ಒಂಥರ. ಈ ಚಿತ್ರವನ್ನು ಮುಸ್ಸಂಜೆ ಮಹೇಶ್ ಎನ್ನುವರು ನಿರ್ದೇಶನ ಮಾಡಿರ್ತಾರೆ. ಇದು ದಳಪತಿ ವಿಜಯ್ ರವರ ನಟನೆಯಲ್ಲಿ 2000ನೇ ಇಸವಿಯಲ್ಲಿ ರಿಲೀಸ್ ಆಗಿದ್ದ ಖುಷಿ ಅನ್ನೋ ತಮಿಳು ಚಿತ್ರದ ರೀಮೇಕ್ ಆಗಿರುತ್ತೆ. ಶೈಲು. ಇದು 2011ರಲ್ಲಿ ಬಂದ ಚಿತ್ರ. ಇದನ್ನು ಸಹ ಯಶ್ ನಾರಾಯಣ್ ರವರು ನಿರ್ದೇಶನ ಮಾಡಿರ್ತಾರೆ. ಇದು 2010ರಲ್ಲಿ ತಮಿಳಿನಲ್ಲಿ ಬಂದ ಮೈನಾ ಅನ್ನೋ ಚಿತ್ರದ ರೀಮೇಕ್ ಆಗಿರುತ್ತೆ. ಖುಷಿ ಖುಷಿಯಾಗಿ. ಇದು 2015ರಲ್ಲಿ ಯೋಗಿ ಜಿ ರಾಜ್ ರವರ ನಿರ್ದೇಶನದಲ್ಲಿ ಬಂದ ಚಿತ್ರ. ತುಂಬ ಫೇಮಸ್ ಆಗಿದ್ದ ಜೋಡಿ ಗಣೇಶ್ ಮತ್ತು ಅಮೂಲ್ಯರವರು ಕಾಣಿಸ್ಕೊಂಡಿರ್ತಾರೆ. ಇದು 2013ರಲ್ಲಿ ತೆಲುಗಿನಲ್ಲಿ ಬಂದ ಗುಂಡೆ ಜಾರಿ ಗಲ್ಲಂಟೈಂದೆ ಅನ್ನೋ ಚಿತ್ರದ ರೀಮೇಕ್ ಆಗಿರುತ್ತೆ. ಸುಂದರಾಂಗ ಜಾಣ. ಇದು 2016ರಲ್ಲಿ ಬಂದ ಚಿತ್ರ. ಗಣೇಶ್ ಅವ್ರ ಜೊತೆ ಶಾನ್ವಿ ಶ್ರೀವಾಸ್ತವ್ ರವರು ಲೀಡ್ ರೋಲ್ನಲ್ಲಿ ಕಾಣಿಸ್ಕೊಂಡಿರ್ತಾರೆ. ಇದು 2015ರಲ್ಲಿ ತೆಲುಗಿನಲ್ಲಿ ಬಂದ ಭಲೆ ಭಲೆ ಮಗಡಿ ಮೊಯ್ ಅನ್ನೋ ಚಿತ್ರದ ರೀಮೇಕ್ ಆಗಿರುತ್ತೆ. ಜೂಮ್. ಇದು 2016ರಲ್ಲಿ ಬಂದ ಗಣೇಶ್ ಅವರ ಇನ್ನೊಂದು ರೀಮೇಕ್ ಚಿತ್ರ. ರಾಧಿಕಾ ಪಂಡಿತ್ ಗಣೇಶ್ ಅವ್ರ ಜೊತೆ ಹೀರೋಯಿನ್ ಆಗಿ ಕಾಣಿಸ್ಕೊಂಡಿರ್ತಾರೆ. ಇದು 1961ರಲ್ಲಿ ಅಮೆರಿಕನ್ ಭಾಷೆಯಲ್ಲಿ ಬಂದ ಲವ್ವರ್ ಕಮ್ ಬ್ಯಾಕ್ ಅನ್ನೋ ಚಿತ್ರದ ರೀಮೇಕ್ ಆಗಿರುತ್ತೆ. ಈ ಲವ್ವರ್ ಕಮ್ ಬ್ಯಾಕ್ ಅನ್ನೋ ಚಿತ್ರ 1959ರಲ್ಲಿ ಅದೇ ಅಮೆರಿಕನ್ ಭಾಷೆಯಲ್ಲಿ ಬಂದ ಪಿಲ್ಲಾವು ಟಾಕ್ ಅನ್ನೋ ಚಿತ್ರದ ಇನ್ಸ್ಪೈರ್ ಆಗಿರುತ್ತೆ. ಕನ್ನಡದಲ್ಲಿ ಜೂಮ್ ಹಿಟ್ಟಾದ ಮೇಲೆ ನಿರ್ದೇಶಕ ಪ್ರಶಾಂತ್ ರಾಜ್ ರವರು ತಮಿಳಿನಲ್ಲಿ ಕಿಕ್ ಅಂತ 2023ರಲ್ಲಿ ರೀಮೇಕ್ ಮಾಡಿ ಅವರೇ ನಿರ್ದೇಶನ ಮಾಡಿರ್ತಾರೆ. ಪಟಾಕಿ. ಇದು 2017ರಲ್ಲಿ ಬಂದ ಚಿತ್ರ. ಗಣೇಶ್ ರವರು ಮೊದಲ ಬಾರಿಗೆ ಹೊಸ ಲುಕ್ನಲ್ಲಿ ಕಾಣಿಸ್ಕೊಂಡಿದ್ರು. ಮಂಜು ಸ್ವರಾಜ್ ನಿರ್ದೇಶನ ಮಾಡಿದ್ದ ಪಟಾಕಿ 2015ರಲ್ಲಿ ತೆಲುಗಿನಲ್ಲಿ ಬಂದ ಪಟಾಸ್ ಚಿತ್ರದ ರೀಮೇಕ್. 2019ರಲ್ಲಿ ಗಣೇಶ್ ರವರ 2 ರೀಮೇಕ್ ಚಿತ್ರಗಳು ರಿಲೀಸ್ ಆಗ್ತವೆ. ಅದರಲ್ಲಿ ಮೊದಲನೆಯದು 99. ಪ್ರೀತಮ್ ಗುಬ್ಬೀರವರು ನಿರ್ದೇಶನ ಮಾಡಿದ್ದ 99 ಚಿತ್ರದಲ್ಲಿ ಗಣೇಶ್ ರವರ ಜೊತೆ ಭಾವನಾ ರಾವ್ ರವರು ಲೀಡ್ ರೋಲ್ನಲ್ಲಿ ಕಾಣಿಸ್ಕೊಂಡಿರ್ತಾರೆ. ಇದು 96 ಅನ್ನೋ ಹೆಸರಿನಲ್ಲಿ ವಿಜಯ್ ಸೇತುಪತಿ ನಟನೆಯಲ್ಲಿ 2018ರಲ್ಲಿ ರಿಲೀಸ್ ಆಗಿದ್ದ ತಮಿಳು ಚಿತ್ರದ ರೀಮೇಕ್ ಆಗಿರುತ್ತೆ. ಗಿಮಿಕ್. ಇದು ಕೂಡ 2019ರಲ್ಲಿ ಬಂದ ಇನ್ನೊಂದು ರೀಮೇಕ್ ಚಿತ್ರ. ಹಿರಿಯ ನಿರ್ದೇಶಕ ನಾಗಣ್ಣ ನಿರ್ದೇಶನ ಮಾಡಿದ್ದ ಈ ಚಿತ್ರದಲ್ಲಿ ಗಣೇಶ್ ರವರು ಮೊದಲ ಬಾರಿಗೆ ಒಂದು ಹಾರರ್ ಕಾನ್ಸೆಪ್ಟ್ಗೆ ಕೈ ಹಾಕಿರ್ತಾರೆ. ಇದು 2016ರಲ್ಲಿ ತಮಿಳಿನಲ್ಲಿ ಬಂದ ದಿಲ್ಲಕ್ಕು ದುಡ್ಡು ಅನ್ನೋ ಚಿತ್ರದ ರೀಮೇಕ್ ಆಗಿರುತ್ತೆ. ಇವಿಷ್ಟು ಚಿತ್ರಗಳು ಗಣೇಶ್ ರವರು ಅಫಿಷಿಯಲ್ ಆಗಿ ರೀಮೇಕ್ ಮಾಡಿದ ಚಿತ್ರಗಳಾಗಿರ್ತವೆ. ಇನ್ನೂ 3 ಚಿತ್ರಗಳನ್ನು ಬೇರೆ ಭಾಷೆ ಚಿತ್ರಗಳಿಂದ ಇನ್ಸ್ಪೈರ್ ಆಗಿ ಮಾಡಿದ್ದಾರೆ. ಅವು ಯಾವುದು ಅನ್ನೋದನ್ನು ನೋಡೋಣ ಬನ್ನಿ. ಹುಡುಗಾಟ. ಇದು 2007ರಲ್ಲಿ ರಿಲೀಸ್ ಆಗಿದ್ದ ಚಿತ್ರ. ಸಂಜಯ್ ಕೆ ನಿರ್ದೇಶನದಲ್ಲಿ ಬಂದ ಹುಡುಗಾಟ 1934ರಲ್ಲಿ ಅಮೆರಿಕನ್ ಭಾಷೆಯಲ್ಲಿ ಬಂದ ಇಟ್ ಹ್ಯಾಪೆಂಡ್ ಒನ್ ನೈಟ್ ಅನ್ನೋ ಚಿತ್ರದ ಇನ್ಸ್ಪೈರ್ ಆಗಿರುತ್ತೆ. ಕೃಷ್ಣ. ಇದು ಕೂಡ 2007ರಲ್ಲಿ ಬಂದ ಇನ್ನೊಂದು ಬ್ಲಾಕ್ ಬಾಸ್ಟರ್ ಚಿತ್ರ. ಎಂ.ಡಿ. ಶ್ರೀಧರ್ ಅವರು ನಿರ್ದೇಶನ ಮಾಡಿದ್ದ ಕೃಷ್ಣ ಅಫಿಷಿಯಲ್ ರೀಮೇಕ್ ಅಲ್ಲದೇ ಇದ್ದರೂ ಇದರ ಸೆಕೆಂಡ್ ಹಾಫ್ ತಮಿಳಿನ 2 ಚಿತ್ರಗಳ ಕಥೆಯನ್ನೇ ಹೋಲುತ್ತೆ. ಬೊಂಬಾಟ್. ಇದು 2008ರಲ್ಲಿ ಬಂದ ಚಿತ್ರ. ಹಿರಿಯ ನಿರ್ದೇಶಕ ಡಿ. ರಾಜೇಂದ್ರ ಬಾಬುರವರು ನಿರ್ದೇಶನ ಮಾಡಿದ್ರು. ಇದು ಡಿ. ರಾಜೇಂದ್ರ ಬಾಬುರವರ 50ನೇ ಚಿತ್ರ ಕೂಡ ಹೌದು. ಗಣೇಶ್ ರವರು ಸಾಲು ಸಾಲು ಹಿಟ್ಗಳನ್ನು ಕೊಡ್ತಾ ಕನ್ನಡದ ಸ್ಟಾರ್ ನಟರ ಪಟ್ಟಿಯಲ್ಲಿ ಸೇರಿದಾಗ ತುಂಬ ಹೈಪಿಂದ ಬಂದ ಚಿತ್ರವಿದು. 2006ರಿಂದ ನಂತರ 3 ವರ್ಷಗಳ ಕಾಲಘಟ್ಟವನ್ನು ಗಣೇಶ್ ರವರ ಗೋಲ್ಡನ್ ಯುಗ ಅಂತಲೇ ಕರೀಬಹುದು. ಮುಂಗಾರು ಮಳೆ, ಚೆಲುವಿನ ಚಿತ್ತಾರ, ಕೃಷ್ಣ ಅಂತಹ ಬ್ಲಾಕ್ ಬಾಸ್ಟರ್ ಸಿನಿಮಾಗಳನ್ನು ಕೊಡ್ತಾ ಗೋಲ್ಡನ್ ಸ್ಟಾರ್ ಅನ್ನೋ ಬಿರುದನ್ನು ಪಡೆದಿದ್ದಾರೆ ಗಣೇಶ್ ರವರು. ಆಗ 2008ರಲ್ಲಿ ತುಂಬ ಹೈಪಿಂದ ರಿಲೀಸ್ ಆಗಿದ್ದ ಚಿತ್ರ ಬೊಂಬಾಟ್. ಆದರೆ ಇದು ಹಲವು ಟೀಕೆಗಳಿಗೆ ಗುರಿಯಾಗ್ತದೆ. ಯಾಕೆಂದರೆ ಇದು ತೆಲುಗಿನ ಡಿ ಹಾಗೂ ಆಟ ಅನ್ನೋ ಚಿತ್ರಗಳಿಂದ ಮಿಕ್ಸ್ ಮಾಡಿದ ಮಿಕ್ಸ್ ಮಸಾಲ ಆಗಿರುತ್ತೆ. ನೋಡಿದ್ರಲ್ಲ ಗೆಳೆಯರೇ ಗಣೇಶ್ ರವರು ಎಷ್ಟು ರೀಮೇಕ್ ಸಿನಿಮಾಗಳನ್ನು ಮಾಡಿದ್ದಾರೆ ಅಂತ. ನಿಮಗೆ ಗಣೇಶ್ ರವರ ಯಾವ ಸಿನಿಮಾ ಇಷ್ಟ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸ್ಕೊಡಿ. ಇದೇ ಥರ ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.